ರಾಜ್ಯದಲ್ಲಿ ಸಿಎಂ ಚೇರ್ ವಾರ್ ವಿಚಾರ ನೆಕ್ಸ್ಟ್ ಲೆವೆಲ್ಗೆ ಹೋಯಿತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದರಾಮಯ್ಯ ಅವರು ಪ್ರತಿನಿತ್ಯ ಪ್ರತಿ ಕ್ಷಣ ವಿವಿಧ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಸಿಎಂ ಬದಲಾವಣೆ ಖಚಿತವಾ, ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರೇ ಸುಳಿವನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಚೇರನ್ನ ಬಿಟ್ಟು ಕೊಡ್ತಾ ಇಲ್ಲ. ಡಿಕೆ ಶಿವಕುಮಾರ್ ಸುಮ್ಮನೆ ಕೂರ್ತಾ ಇಲ್ಲ. ಚೇರನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನ ಡಿಕೆ ಶಿವಕುಮಾರ್ ಮಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ಮಾತ್ರ ಚೇರ್ ಮೇಲೆ ಗಟ್ಟಿಯಾಗಿ ಕೂತು ಬಿಟ್ಟಿದ್ದಾರೆ. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಚೇರ್ ಮಾತ್ರ ನಿಮಗೆ ಕೊಡಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ವರಸೆ. ನೀವೇನ್ ಮಾಡ್ತಿರೋ ಮಾಡಿ, ಚೇರನ್ನ ನಾವು ತಗೊಂಡೇ ತಿರ್ತೀವಿ ಅನ್ನೋದು ಡಿಕೆ ಶಿವಕುಮಾರ್ ಬಣ ಪ್ರಯತ್ನ. ಇದ್ರ ಮಧ್ಯೆ ಸಿದ್ದರಾಮಯ್ಯ ಅವರು ಇವತ್ತು 3 ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇವರ 3 ರೀತಿಯ ಈ ಹೇಳಿಕೆ ಸಿಎಂ ಬದಲಾವಣೆಯ ವಿಚಾರ ನಿಶ್ಚಿತವಾ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನುವಂತಹ ಬೆಳವಣಿಗೆಗಳಿಗೆ ಪುಷ್ಟಿಯನ್ನ ಕೊಡ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ನಿಜಕ್ಕೂ ಆಗುತ್ತಾ? ಸಿದ್ದರಾಮಯ್ಯ ಅವರು ಅಷ್ಟು ಸುಲಭವಾಗಿ ಸರಳವಾಗಿ ಚೇರನ್ನ ಬಿಟ್ಟುಕೊಟ್ಬಿಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಕ್ಷಣಕ್ಕೊಂದು ಹೇಳಿಕೆ, ಗಳಿಗೆಗೊಮ್ಮೆ ಗುಡುರು, ಇದರ ಹಿಂದಿನ ರಹಸ್ಯ ಏನು ಅಂತ ಸದನದಲ್ಲಿ ಇವತ್ತು 3 ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೆಷನ್ನಲ್ಲಿ. ಒಂದು ಕಡೆ ನಾನೇ ಸಿಎಂ ಅಂತ ಹೇಳ್ತಾರೆ, ಎರಡನೇ ಬಾರಿ ಮತ್ತೆ ಅದನ್ನೇ ಪುನರುಚ್ಚರಿಸುತ್ತಾರೆ, ಹುಂಕಾರ ಹಾಕ್ತಾರೆ. ಆ ಬಗ್ಗೆ ನಿರಂತರವಾಗಿ ಬಿಜೆಪಿ ಅವರು ಕಾಲೆಳೆಯುವಾಗ ಹೈಕಮಾಂಡ್ ಹೇಳೋವರೆಗೂ ನಾನೇ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇದೇ ವಿಚಾರ ಈಗ ನಾನಾ ರೀತಿಯ ಚರ್ಚೆಗೆ ಕಾರಣವಾಗಿದೆ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ಮುಂದೇನು ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲೂ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲೂ ಆಶೀರ್ವಾದ. ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಚಂದ್ರಶೇಖರ್, ನಾನೇ ಸಿಎಂ ಅನ್ನುವಂತ ಹೇಳಿಕೆ ಅಂತೂ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಮತ್ತೆ ಈ ವಿಚಾರಗಳನ್ನ ಹೇಳ್ತಾ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರಾ? ಈ ರೀತಿಯ ಪರಿಸ್ಥಿತಿ ಬಂದ್ಬಿಡ್ತಾ ಕಾಂಗ್ರೆಸ್ ಅಲ್ಲಿ ಅಂತ? ಖಂಡಿತ ಶ್ರೀಪಾಲ್. ಅಂದ್ರೆ ಈಗಾಗಲೇ ಸದನದಲ್ಲಿ ಬಹಳ ದೊಡ್ಡ ಮಟ್ಟದ ಸ್ವಾರಸ್ಯಕರ ಚರ್ಚೆ ಅದು ಸಿಎಂ ಸ್ಥಾನದ ಕುರ್ಚಿಯದ್ದಾಗಿತ್ತು. ಸೊ ಕುಣಿಗಲ್ ರಂಗನಾಥ್ನವರು ಪ್ರಶ್ನೆಯೊಂದನ್ನ ಕೇಳ್ತಾ ಇದ್ರು. ಆ ಪ್ರಶ್ನೆ ಉತ್ತರ ಕೊಟ್ಟಂತ ಸಿಎಂ ಅವರು ಆ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಪ್ರಶ್ನೆಗೆ ನೀನು ಉಪ್ಪನ್ನು ಸುರಿಬೇಡ ಸುಮ್ನಿರಯ್ಯ ಅಂತ ಸಿಎಂ ಸಿದ್ದರಾಮಯ್ಯನವರು ಅಶೋಕ್ಗೆ ಸುಮ್ನಿರಿಸುವಂತ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಉದ್ಭವವಾದಂತ ಈ ಪ್ರಶ್ನೆ ಕೊನೆಗೆ ಮುಂದೆ ನೀವೇ ಸಿಎಂ ಇರ್ತೀರಾ, ಯಾಕಂತಂದ್ರೆ ಸಿಎಂ ಕುರ್ಚಿಯ ಕದನದ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಹಿಂದೆಯೂ ನಾನೇ ಸಿಎಂ ಇದ್ದೆ, ಈಗಲೂ ನಾನೇ ಸಿಎಂ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾರೆ. ಆಗ ಸುನೀಲ್ ಕುಮಾರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಇದು ಕೇವಲ ಹಿಂದೆ ಈಗ ಅಲ್ಲ, ಮುಂದೆಯೂ ತಾವೇ ಇರ್ತೀರಾ ಸಿಎಂ ಆಗಿ ಅನ್ನುವಂತ ಚರ್ಚೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೌದು, ಮುಂದೆ ನಾವೇ ಇರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ಅಂದ್ರೆ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲಿ ನಾವು ಅನ್ನೋದು ಬರುತ್ತೆ ಹೊರತು ನಾನೇ ಇರ್ತೀನಿ ಅನ್ನೋಂಥದ್ದು ಇಲ್ಲ. ಸೊ ನಾನೇ ಸಿಎಂ ಆಗಿ ಇರ್ತೇನೆ, ಮುಂದೆಯೂ ನಾವೇ ಬರ್ತೇವೆ ಅನ್ನುವಂತ ವಿಚಾರ ಇತ್ತೇ ಹೊರತು ನಾನೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತೇನೆ ಅನ್ನುವಂತ ಸ್ಪಷ್ಟ ಉತ್ತರ ಸದನದಲ್ಲಿ ಬರಲಿಲ್ಲ. ಸೊ ಹೀಗಾಗಿ ಈ ಒಂದು ಕುರ್ಚಿ ಕಾಳಗ ಇನ್ನೂ ಕೂಡ ನಡೀತಾ ಇದೆ. ಇಷ್ಟೆಲ್ಲ ಚರ್ಚೆ ಆಯ್ತು, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ನಗ್ತಾ ಕೂತಿದ್ರು. ಅಂದ್ರೆ ಎಲ್ಲೊಂದು ಕಡೆ ತಮ್ಮ ಕುರ್ಚಿಯ ವಿಚಾರ ಸದನದಲ್ಲೂ ಚರ್ಚೆ ಆಗ್ತಾ ಇದೆ. ಸೊ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡ್ಲಿಕ್ಕೆ ಇಷ್ಟೆಲ್ಲ ಗೊಂದಲಗಳನ್ನು ಮಾಡ್ಕೋತಾ ಇದ್ದಾರೆ, ನೇರವಾಗಿ ಹೇಳಲಿಕ್ಕೆ ತೊದಲ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗಮನಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಡೀ ಸ್ವಾರಸ್ಯಕರ ಚರ್ಚೆ ಬಹಳ ದೊಡ್ಡ ಮಟ್ಟದಕ್ಕೆ ಹೋಗಿತ್ತು. ಸೊ ಎಲ್ಲೊಂದು ಕಡೆ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಅವ್ರನ್ನ ಟ್ಯಾಕಲ್ ಮಾಡಲಿಕ್ಕೆ ವಿಪಕ್ಷ ನಾಯಕ ಸೇರಿದಂತೆ ಆ ವಿಪಕ್ಷದ ಎಲ್ಲ ಶಾಸಕರು ಒಂದ್ ರೀತಿ ಟ್ಯಾಕಲ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದನದಲ್ಲೇ ಅವರನ್ನ ಇಕ್ಕಟ್ಟಿಗೆ ಸಿಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಹೀಗಾಗಿ ಸಿಎಂ ಕುರ್ಚಿಯ ಒಂದಷ್ಟು ವಿಚಾರ ಸದನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕಾರಣವಾಯಿತು ಮತ್ತು ಒಂದಷ್ಟು ಎಲ್ಲರನ್ನು ಕೂಡ ಕುತೂಹಲಕ್ಕೂ ಕೂಡ ಕರೆದುಕೊಂಡು ಹೋಗುವಂತ ಕೆಲಸ ಕೂಡ ಆಯ್ತು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ರಾಜ್ಯದಲ್ಲಿ ಸಿಎಂ ಚೇರ್ ವಾರ್ ವಿಚಾರ ನೆಕ್ಸ್ಟ್ ಲೆವೆಲ್ಗೆ ಹೋಯಿತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದರಾಮಯ್ಯ ಅವರು ಪ್ರತಿನಿತ್ಯ ಪ್ರತಿ ಕ್ಷಣ ವಿವಿಧ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಸಿಎಂ ಬದಲಾವಣೆ ಖಚಿತವಾ, ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರೇ ಸುಳಿವನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಚೇರನ್ನ ಬಿಟ್ಟು ಕೊಡ್ತಾ ಇಲ್ಲ. ಡಿಕೆ ಶಿವಕುಮಾರ್ ಸುಮ್ಮನೆ ಕೂರ್ತಾ ಇಲ್ಲ. ಚೇರನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನ ಡಿಕೆ ಶಿವಕುಮಾರ್ ಮಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ಮಾತ್ರ ಚೇರ್ ಮೇಲೆ ಗಟ್ಟಿಯಾಗಿ ಕೂತು ಬಿಟ್ಟಿದ್ದಾರೆ. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಚೇರ್ ಮಾತ್ರ ನಿಮಗೆ ಕೊಡಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ವರಸೆ. ನೀವೇನ್ ಮಾಡ್ತಿರೋ ಮಾಡಿ, ಚೇರನ್ನ ನಾವು ತಗೊಂಡೇ ತಿರ್ತೀವಿ ಅನ್ನೋದು ಡಿಕೆ ಶಿವಕುಮಾರ್ ಬಣ ಪ್ರಯತ್ನ. ಇದ್ರ ಮಧ್ಯೆ ಸಿದ್ದರಾಮಯ್ಯ ಅವರು ಇವತ್ತು 3 ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇವರ 3 ರೀತಿಯ ಈ ಹೇಳಿಕೆ ಸಿಎಂ ಬದಲಾವಣೆಯ ವಿಚಾರ ನಿಶ್ಚಿತವಾ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನುವಂತಹ ಬೆಳವಣಿಗೆಗಳಿಗೆ ಪುಷ್ಟಿಯನ್ನ ಕೊಡ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ನಿಜಕ್ಕೂ ಆಗುತ್ತಾ, ಸಿದ್ದರಾಮಯ್ಯ ಅವರು ಅಷ್ಟು ಸುಲಭವಾಗಿ ಸರಳವಾಗಿ ಚೇರನ್ನ ಬಿಟ್ಟುಕೊಟ್ಬಿಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಕ್ಷಣಕ್ಕೊಂದು ಹೇಳಿಕೆ, ಗಳಿಗೆಗೊಮ್ಮೆ ಗುಟುರು, ಇದರ ಹಿಂದಿನ ರಹಸ್ಯ ಏನು ಅಂತ ಸದನದಲ್ಲಿ ಇವತ್ತು 3 ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೆಷನ್ ನಲ್ಲಿ. ಒಂದು ಕಡೆ ನಾನೇ ಸಿಎಂ ಅಂತ ಹೇಳ್ತಾರೆ, ಎರಡನೇ ಬಾರಿ ಮತ್ತೆ ಅದನ್ನೇ ಪುನರುಚ್ಚರಿಸ್ತಾರೆ, ಹುಂಕಾರ ಹಾಕ್ತಾರೆ. ಆ ಬಗ್ಗೆ ನಿರಂತರವಾಗಿ ಬಿಜೆಪಿ ಅವರು ಕಾಲೆಳೆಯುವಾಗ ಹೈಕಮಾಂಡ್ ಹೇಳೋವರೆಗೂ ನಾನೇ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇದೇ ವಿಚಾರ ಈಗ ನಾನಾ ರೀತಿಯ ಚರ್ಚೆಗೆ ಕಾರಣವಾಗಿದೆ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀವಿ. ಆಯ್ತು, ಮುಂದೇನು ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಚಂದ್ರಶೇಖರ್, ನಾನೇ ಸಿಎಂ ಅನ್ನುವಂತ ಹೇಳಿಕೆ ಅಂತೂ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಮತ್ತೆ ಈ ವಿಚಾರಗಳನ್ನ ಹೇಳ್ತಾ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರಾ? ಈ ರೀತಿಯ ಪರಿಸ್ಥಿತಿ ಬಂದ್ಬಿಡ್ತಾ ಕಾಂಗ್ರೆಸ್ ಅಲ್ಲಿ ಅಂತ? ಖಂಡಿತ ಶ್ರೀಪಾದ್, ಅಂದ್ರೆ ಈಗಾಗಲೇ ಸದನದಲ್ಲಿ ಬಹಳ ದೊಡ್ಡ ಮಟ್ಟದ ಸ್ವಾರಸ್ಯಕರ ಚರ್ಚೆ ಅದು ಸಿಎಂ ಸ್ಥಾನದ ಕುರ್ಚಿಯದ್ದಾಗಿತ್ತು. ಸೊ ಕುಣಿಗಲ್ ರಂಗನಾಥ್ನವರು ಪ್ರಶ್ನೆಯೊಂದನ್ನ ಕೇಳ್ತಾ ಇದ್ರು. ಆ ಪ್ರಶ್ನೆ ಉತ್ತರ ಕೊಟ್ಟಂತ ಸಿಎಂ ಆ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಪ್ರಶ್ನೆಗೆ ನೀನು ಉಪ್ಪನ್ನು ಸುರಿಬೇಡ ಸುಮ್ನೆರಯ್ಯ ಅಂತ ಸಿಎಂ ಸಿದ್ದರಾಮಯ್ಯನವರು ಅಶೋಕ್ಗೆ ಸುಮ್ನಿರಿಸುವಂತ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಉದ್ಭವವಾದಂತ ಈ ಪ್ರಶ್ನೆ ಕೊನೆಗೆ ಮುಂದೆ ನೀವೇ ಸಿಎಂ ಇರ್ತೀರಾ, ಯಾಕಂತಂದ್ರೆ ಸಿಎಂ ಕುರ್ಚಿಯ ಕದನದ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಹಿಂದೆಯೂ ನಾನೇ ಸಿಎಂ ಇದ್ದೆ, ಈಗಲೂ ನಾನೇ ಸಿಎಂ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾರೆ. ಆಗ ಸುನೀಲ್ ಕುಮಾರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಇದು ಕೇವಲ ಹಿಂದೆ ಈಗ ಅಲ್ಲ, ಮುಂದೆಯೂ ತಾವೇ ಇರ್ತೀರಾ ಸಿಎಂ ಆಗಿ ಅನ್ನುವಂತಹ ಚರ್ಚೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೌದು ಮುಂದೆ ನಾವೇ ಇರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ಅಂದ್ರೆ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲಿ ನಾವು ಅನ್ನೋದು ಬರುತ್ತೆ ಹೊರತು ನಾನೇ ಇರ್ತೀನಿ ಅನ್ನೋಂಥದ್ದು ಇಲ್ಲ. ಸೊ ನಾನೇ ಸಿಎಂ ಆಗಿ ಇರ್ತೇನೆ, ಮುಂದೆಯೂ ನಾವೇ ಬರ್ತೇವೆ ಅನ್ನೋಂತ ವಿಚಾರ ಇತ್ತೇ ಹೊರತು
ನಾನೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತೇನೆ ಅನ್ನುವಂತ ಸ್ಪಷ್ಟ ಉತ್ತರ ಸದನದಲ್ಲಿ ಬರಲಿಲ್ಲ. ಸೊ ಹೀಗಾಗಿ ಈ ಒಂದು ಕುರ್ಚಿ ಕಾಳಗ ಇನ್ನೂ ಕೂಡ ನಡೀತಾ ಇದೆ. ಇಷ್ಟೆಲ್ಲ ಚರ್ಚೆ ಆಯ್ತು, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದ್ರೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ನಗ್ತಾ ಕೂತಿದ್ರು. ಅಂದ್ರೆ ಎಲ್ಲೊಂದ್ ಕಡೆ ತಮ್ಮ ಕುರ್ಚಿಯ ವಿಚಾರ ಸದನದಲ್ಲೂ ಚರ್ಚೆ ಆಗ್ತಾ ಇದೆ. ಸೊ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡ್ಲಿಕ್ಕೆ ಇಷ್ಟೆಲ್ಲ ಗೊಂದಲಗಳನ್ನ ಮಾಡ್ಕೋತಾ ಇದ್ದಾರೆ, ನೇರವಾಗಿ ಹೇಳಲಿಕ್ಕೆ ತೊದಲ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಗಮನಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಡೀ ಸ್ವಾರಸ್ಯಕರ ಚರ್ಚೆ ಬಹಳ ದೊಡ್ಡ ಮಟ್ಟದಕ್ಕೆ ಹೋಗಿತ್ತು. ಸೊ ಎಲ್ಲೊಂದ್ ಕಡೆ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಟ್ಯಾಕಲ್ ಮಾಡಲಿಕ್ಕೆ ವಿಪಕ್ಷ ನಾಯಕ ಸೇರಿದಂತೆ ವಿಪಕ್ಷದ ಎಲ್ಲ ಶಾಸಕರು ಒಂದ್ ರೀತಿ ಟ್ಯಾಕಲ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದನದಲ್ಲೇ ಅವರನ್ನ ಇಕ್ಕಟ್ಟಿಗೆ ಸಿಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಹೀಗಾಗಿ ಸಿಎಂ ಕುರ್ಚಿಯ ಒಂದಷ್ಟು ವಿಚಾರ ಸದನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕಾರಣವಾಯಿತು ಮತ್ತು ಒಂದಷ್ಟು ಎಲ್ಲರನ್ನೂ ಕೂಡ ಕುತೂಹಲಕ್ಕೂ ಕೂಡ ಕರೆದುಕೊಂಡು ಹೋಗುವಂತ ಕೆಲಸ ಕೂಡ ಆಯ್ತು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ.